ಅತ್ತಿಗೆ ಬಾಮೈದ್ರ ಈಗ ಬಂದೆ ಅಂದಾಗೆ ನೀನು ಹೋದ ಕೆಲಸ ಏನಾಯ್ತಪ್ಪ? ಮಣ್ಣು ಪಾಲಾಯಿತು ಅತ್ತಿಗೆ, ಮಣ್ಣು ಪಾಲಾಯಿತು. ಯಾಕೋ ಬೈದ್ರ ಯಾಕೆ ಮಾತಾಡ್ತಾ ಇದ್ಯಾ? ಏನಾಯ್ತು ಹೇಳು ಬೈದ್ರ, ಏನಾಯ್ತಂತ? ಅದು ಏನಾಯ್ತಂತ ಬಿಡಿಸಿ ಹೇಳು ಲಕ್ಷ್ಮಣ. ಹೀಗೆ ಒಗಟಾಗಿ ಹೇಳಿದರೆ ನಮಗೆ ಹೇಗೆ ಅರ್ಥವಾಗಬೇಕು? ಅದನ್ನು ಬಿಡಿಸಿ ಹೇಳಪ್ಪ. ಅದಲ್ಲಿರಲು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಷ್ಟಪಟ್ಟು ಓದಿದ ನನಗೆ ಮೋಸ ಮಾಡಿದರಣ್ಣ ಆ ದುಷ್ಟ ಅಧಿಕಾರಿಗಳು. ನಾನೆಷ್ಟೇ ಉತ್ತಮ ಅಂಕಗಳನ್ನು ಪಡೆದರು ದುಡ್ಡಿನ ಆಸೆಗೆ ಮತ್ತೊಬ್ಬರಿಗೆ ನೌಕರಿ ನೀಡಿದ ಆ ವಂಚಕರಿಗೆ ನನ್ನಂತ ಬಡವನ ಕಣ್ಣೀರು ಕಾಣಿಸುವುದಿಲ್ಲ ಅಣ್ಣ, ಕಾಣಿಸುವುದಿಲ್ಲ. ಬೈದ್ರ ಅತ್ಯಾಸವಾಗಿ ಈ ರೀತಿ ಮಾತಾಡಬೇಡ. ಅಂದಾಗೆ ಅವರಂತ ಕಟುಕರು ಈ ಜಗತ್ತಲ್ಲಿ ಯಾರಿದ್ದಾರೆ? ನೋಡಪ್ಪ, ನೀನು ಯುದ್ಧ ಕಲ್ತಿದ್ದಕ್ಕೋ ಆ ಅಣ್ಣಯ್ಯ ಕೊಟ್ಟಿರ್ಬೇಕಾದ್ರೆ ಯಾರೇನ ಮಾಡುವುದು? ನೀನು ಯುದ್ಧ ಕಸಿದುಕೊಂಡರು ಆ ಅದೃಷ್ಟವನ್ನು ಕಸಿದುಕೊಂಡಿಲ್ಲ, ಅದನ್ನ ಭವಿಷ್ಯಗತಿಯಪ್ಪ. ಲಕ್ಷ್ಮಣ, ನಿನ್ನ ಅತ್ತಿಗೆ ಹೇಳುವ ಮಾತು ನಿಜೇನಿದಪ್ಪ. ಕತ್ತಲಾಯ್ತೆಂದು ಕೊರಗುಗಿಂತ ಬೆಳಕು ಹುಡುಕುವ ಪ್ರಯತ್ನ ಮಾಡಬೇಕ, ಬೆಳಕು ಹುಡುಕುವ ಪ್ರಯತ್ನ ಮಾಡಬೇಕು. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಸಾಕಷ್ಟು ಬಾರಿ ಓದಿದರು ಒಂದು ನೌಕರಿ ದೊರಕಲಿಲ್ಲ ನನ್ನ ಪಾಲಿಗೆ. ಅಂದಾಗ ಅಂತ ಓದೆ ನನಗೆ ಬೇಡ. ನಿನ್ನ ಜೊತೆ ನಾನು ಈ ಭೂತಾಯಿಯ ಸೇವೆ ಮಾಡುತ್ತೇನೆ, ನಿನ್ನ ಹೆಗಲಿಗೆ ಹೆಗಲಾಗಿ ದುಡಿಯುತ್ತೇನೆ. ನಂಬಿದವರಿಗೆ ಎಂದು ಮೋಸ ಮಾಡಲಾರಲು ಈ ಅಣ್ಣ, ಅತ್ತಿಗೆ, ಇದೇನು ನೀವು ಯಾವುದೋ ಗಾಢವಾದ ಚರ್ಚೆಯಲ್ಲಿ ತೊಡಗಿದಿರಿ? ಅದೇನೆಂದು ನಾನು ತಿಳಿಯಬಹುದೇ? ಬಾ ಭರತ, ನಾನಂತೂ ಓದಲಿಲ್ಲ, ಬರೆಯಲಿಲ್ಲ. ನನ್ನ ತಮ್ಮಂದಿರಾದರೂ ಓದಿ ವಿದ್ಯಾವಂತರಾಗಲಿ, ಈ ಮನೆಗೆ ಬೆಳಕಾಗಲಿ, ತಮ್ಮ ಕಾಲ ಮೇಲೆ ನಿಲ್ಲಲೆಂದು ನಾನು ಇಲ್ಲಿಯವರೆಗೂ ಕಷ್ಟಪಟ್ಟು ಓದಿಸಿದಪ್ಪ. ಅದಕ್ಕೆ ಇಂದು ನಿನ್ನ ಅಣ್ಣ ಲಕ್ಷ್ಮಣ ಕೆಲಸಕ್ಕೆ ಹೋಗಿದ್ದಪ್ಪ. ಅನ್ಯಾಯ ಮಾಡಿದಪ್ಪ ದುಷ್ಟಾಧಿಕಾರಿಗಳು. ಅಂದರೇನಣ್ಣ ನಿನ್ನ ಮಾತಿನರ್ಥ? ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ನನ್ನ ಅಣ್ಣನಿಗೆ ಮೋಸವಾಯಿತೆ? ಹೌದು ಭರತ, ಹೌದು. ಕೆಲಸ ಬೇಕೆಂದರೆ 20 ಲಕ್ಷ ರೂಪಾಯಿ ಲಂಚ ಬೇಕು. ಅದು ನನ್ನಿಂದ ಆಗದು ಎಂದು ಹೇಳಿದಾಗ ಕತ್ತಿಗೆ ಕೈ ಕೊಟ್ಟು ಕಚೇರಿಯ ಬಾಗಿಲಿನಿಂದ ಹೊರದೂಡಿದರಪ್ಪ, ನನ್ನನ್ನು ಹೊರದೂಡಿದರು. ಭರತ, ಈ ಅವಮಾನವನ್ನು ಹೇಗೆ ಸಹಿಸಲಿ ಭರತ, ಹೇಗೆ ಸಹಿಸಲಿ? ಅಯ್ಯೋ ಪಾಪಿಗಳ, ಲಂಚದ ಆಸೆಗೆ ಸಂಚು ಮಾಡಿ ಹೊಂಚು ಹಾಕಿ ನನ್ನ ಅಣ್ಣನನ್ನು ಹೊರತಳ್ಳಿದಿರ. ನಿಮ್ಮನ್ನು ಸುಮ್ಮನೆ ಬಿಡಲಾರಿ ಅಣ್ಣ. ನಾನು ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರುತ್ತೇನೆ. ನಿಲ್ಲು ಬರತ್ತಾ, ನಿಲ್ಲು. ಈ ಕಾನೂನ ತಮ್ಮ ದುಡ್ಡನ್ನು ಕೊಂಡಿ ಕುಂದಿರುವಾಗ ಆ ಹಣದ ಜೊತೆ ಚೆನ್ನಾದ್ರು ಕಡೆಯೇ ಕೊಡೆ ಮಾತಪ್ಪ. ಬೇಡ ಮೈದನ, ಬೇಡ ಬೇಡು. ನನ್ನ ಮೈದನ ಓದಿದ್ದೇನೆ, ವಿದ್ಯಾವಂತರಾಗಿದ್ದರೆ. ಅಂದಹಾಗೆ ಅವನ ಓದ ವಿದ್ಯೆಯನ್ನು ಕೆತ್ತಿಕೊಳ್ಳಲು ಅವರ ಕೈಯಿಂದ ಸಾಧ್ಯವಿಲ್ಲ. ಅದೆಲ್ಲ ಅವನ ಅದೃಷ್ಟ. ಆಯ್ತು ಅತ್ತಿಗೆ, ಆಯ್ತು. ಇಂದಿನಿಂದ ನನಗೆ ಆ ನೌಕರಿ ಆಸೆ ಹೊರಟು ಹೋಯಿತು. ಇನ್ನು ಮುಂದೆ ನಾನು ಭೂತಾಯಿಯಲ್ಲಿ ದುಡಿಯುತ್ತೇನೆ. ಇನ್ನು ಮುಂದೆ ಭರತನಾದರೂ ಓದಲಿ, ಆ ಭ್ರಷ್ಟರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಲಿ. ನೋಡು ಭರತ, ಹಾಗಂಡ ಬೇಡಪ್ಪ, ಹಾಗಂಡ ಬೇಡ. ಈ ಸೋಲು ಗೆಲುವನ್ನು ಈ ಸಂತಾನ ನೀನಾಗಿರುವಾಗ ಈ ಭೂಮಿಯಲ್ಲಿ ಕೆಲಸ ಮಾಡ್ತಂತ ಯಾವತ್ತೂ ಬೇಡ. ಹಿರಿಯರು ಒಂದು ಮಾತು ಹೇಳ್ತಾರೆ, ಎಂತ ಗೆಲುವರು ಬಂದ್ರು ಪಡೆದುಕೊಳ್ಳಬೇಕು ಎಂಬ ಮಾತು ಇಷ್ಟು ಬೇಗ ಮತ್ತಿದ್ಯಾ ಮೈದನ? ನನ್ನ ಮಾತು ಕೇಳು ಲಕ್ಷ್ಮಣ. ಈ ನೋವು ಸಂಕಟ ನಿನ್ನೆಲ್ಲಿಂದ ಕೊನೆ ಆಗಲಿ. ನಿಮಗೂ ನಿಮ್ಮ ಮಕ್ಕಳಿಗೂ ಬರದಿರಲಪ್ಪ, ಬರದಿರಲಿ. ನೀವು ದೊಡ್ಡ ಸಾಹೇಬರಾಗಿ ಬರೋದು ನೋಡುವ ಭಾಗ್ಯ ನನ್ನದಾಗಲಪ್ಪ, ನನ್ನದಾಗಲಿ. ಅಣ್ಣ, ನನ್ನ ಆಶೆ ಗೋಪುರವೇ ಕುಸಿದು ಹೋಗಿದೆ. ಇದರಲ್ಲಿ ನನಗೆ ನಂಬಿಕೆ ಇಲ್ಲ. ಇನ್ನು ಮುಂದೆ ನಾನು ಭೂತಾಯಿಯ ಸೇವೆ ಮಾಡುತ್ತೇನೆ.
ಅದರಿಂದ ಬಂದ ಹಣದಿಂದ ನನ್ನ ತಮ್ಮ ಭರತನಾದರೂ ಓದಲಿ, ಆ ಭ್ರಷ್ಟರಿಗೆ ಸರಿಯಾದ ಶಿಕ್ಷೆಯನ್ನು ನೀಡಲಿ. ಆಗಲಿಲ್ಲ ಸುಮಣ, ನಿನ್ನ ಮನಸ್ಸು ನೋಯಿಸುವ ಪ್ರಯತ್ನ ನಾ ಮಾಡಲಾರೆ. ನಿನ್ನಿಷ್ಟದಂತೆ ಆಗಲಿ. ನಿನ್ನ ಹಿಂದೆ ನಿನ್ನಣ್ಣ ಸದಾ ನಿನ್ನೆ ಬೆನ್ನೆಲುಬಾಗಿ ನಿಲ್ಲುತ್ತಾನೆ, ಚಿಂತಿಸಬೇಡ. ಅಣ್ಣ, ನಾನು ಕೂಡ ಹಗಲು ഇരുಳು ಎನ್ನದೆ ವಿದ್ಯಾಭ್ಯಾಸ ಮಾಡುತ್ತಿರುವೆ. ಪೊಲೀಸ್ ಹುದ್ದೆಗೆ ನಾನು ಅರ್ಜಿ ಸಲ್ಲಿಸಿದ್ದೇನೆ. ಪೊಲೀಸ್ ನೌಕರಿ ನನಗೆ ಸಿಗುತ್ತೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ ಅಣ್ಣ, ಹೇಳುತ್ತಿದೆ. ಬಿಡಪ್ಪ, ಆ ಸಂತೋಷವೇನು ಆ ಭಗವಂತ ಕಲ್ಪಿಸಿಕೊಳ್ಳಂತ ನಾನು ಮತ್ತೊಮ್ಮೆ ಆ ಭಗವಂತನೇ ಯಾವತ್ತು ಕೇಳ್ತಾ ಇರ್ತೇನೆ. ನನ್ನ ಮೈತ್ರಿಗೆ ಯಾವ್ದೋ ಕಷ್ಟವಿದೆ ಕಾಪಾಡ್ಲಿ ಅಂತ. ಅತ್ತಿಗೆ, ನಿನ್ನಂತ ಅತ್ತಿಗೆಯನ್ನು ಪಡೆದ ನಿಜಕ್ಕೂ ನಾವೇ ಪುಣ್ಯವಂತು. ನೀವು ನಮ್ಮ ಅತ್ತಿಗೆ ಅಲ್ಲಮ್ಮ, ಹೆತ್ತ ತಾಯಿ ಅತ್ತಿಗೆ, ಹೆತ್ತ ತಾಯಿ. ಇದು ನೋವನ್ನು ಮರೆಯಲಿಕ್ಕೆ ಒಂದು ಹಾಡೋಣವೇ? ಆಕಾಶವು ನೀನಾದೆ ಈ ಕಣ್ಣಗಳ ಜೊತೆಯಾಗಲು ಸಂಜೀವನೆ